ನಿನ್ನೆ ದಿವಸ ನಾವು ಯಾವ ರೀತಿಯಲ್ಲಿ ಒಬ್ಬ ದೇವದೂತನು ಸತ್ಯವನ್ನ ದಾನಿಯೇಲನಿಗೆ ಹೇಳಬೇಕು ಎಂಬುದಾಗಿ ಹೋಗುತ್ತಿರುವಾಗ ಆ ಗಬ್ರಿಯೇಲ ದೇವದೂತನನ್ನ ಅಂಧಕಾರದ ಶಕ್ತಿಯು ತಡೆಗಟ್ಟಿತು ಎಂಬುದಾಗಿ ಒಂದು ಮಹತ್ಕರವಾದಂತ ಪ್ರವಾದನೆಯನ್ನು ದಾನಿಯೇಲನು ನೋಡಿದನು. ಅದು ದಾನಿಯೇಲ 8ನೇ ಅಧ್ಯಾಯ 14ನೇ ವಚನದ್ದು. ಆ ದಾನಿಯೇಲ 8:15 ನಾವು ಗಮನಿಸಿರುವಾಗ 8:14 2300 ದಿನಗಳ ಪ್ರವಾದನೆ ಅದನ್ನ ಹೇಗೆ ಅರ್ಥ ಮಾಡಿಕೊಳ್ಳಬಹುದು, ಹೇಗೆ ಅದನ್ನ ನಾವು ಗ್ರಹಿಸಿಕೊಳ್ಳಬೇಕು ಎಂಬುದಾಗಿ ದಾನಿಯೇಲನಿಗೆ ಮೊದಲು ಗೊತ್ತಾಗಬೇಕು. ಆದ್ರೆ ಅದು ಗೊತ್ತಾಗಬಾರದು ಎಂಬುದಾಗಿ ಸೈತಾನನು ತಡೆಹೊಡ್ಡಿದನು. ಪ್ರಿಯರೇ, ಇವತ್ತು ಲೋಕದಲ್ಲಿ ಅನೇಕ ಸತ್ಯಗಳು ನಮಗೆ ತಿಳಿಯಬಾರದು ಎಂಬುದಾಗಿ ಸೈತಾನನು ಅನೇಕ ಅಡಚಣೆಗಳನ್ನ ತರುತ್ತಾನೆ. ಅದರ ಮಧ್ಯದಲ್ಲಿ ನಾವು ನಮ್ಮನ್ನ ಕ್ರಿಸ್ತನಿಗೆ ಒಪ್ಪಿಸಿಕೊಡುತ್ತಾ ಸತ್ಯವನ್ನ ಸುಭದ್ರವಾಗಿ ಹಿಡಿದುಕೊಳ್ಳಬೇಕು. ಯಾಕೆಂದ್ರೆ ಯೋಹಾನ 8:31 ಹೇಳುವ ಹಾಗೆ ಸತ್ಯವನ್ನ ಹಿಡಿದುಕೊಳ್ಳಿರಿ, ಆ ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುತ್ತದೆ ಎಂಬುದಾಗಿ. ಬನ್ನಿ ಇವತ್ತಿನ ಪಾಠಕ್ಕೆ ನಮ್ಮ ಗಮನವನ್ನು ಹರಿಸೋಣ. ಬಹಳ ಸ್ವಾರಸ್ಯಕರವಾದದ್ದು ಪ್ರವಾದನೆಯಲ್ಲಿ ಬರ್ತಕ್ಕಂತ ಒಂದು ವಿಷಯ. ಪ್ರಕಟಣೆ 13ನೇ ಅಧ್ಯಾಯದಲ್ಲಿರ್ತಕ್ಕಂತ ಒಂದು ಮಹತ್ಕರವಾದಂತ ವಿಷಯ. ಇಲ್ಲಿ ನಾವು ಗಮನಿಸಬೇಕು, 3 ಅಂಶಗಳು ಅಥವಾ 3 ಮೃಗಗಳು ಎಂಬುದಾಗಿ ಹೇಳಬಹುದು ಪಾತ್ರವನ್ನು ವಹಿಸುತ್ತವೆ. ಪಾಠದಲ್ಲಿ ಇಲ್ಲದೇ ಇರತಕ್ಕಂತ ಅನೇಕ ಸತ್ಯಾಂಶಗಳನ್ನ ಇವತ್ತು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ದಯವಿಟ್ಟು ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ಇದು ಅಂತ್ಯಕಾಲದಲ್ಲಿ ದೇವರ ವಾಕ್ಯವನ್ನ ಕಲಿತವರಿಗೆ ಹಾಗೂ ದೇವರ ಆಜ್ಞೆಗಳನ್ನ ಕೈಕೊಂಡವರಿಗೆ ಮಹತ್ವವಾದಂತ ಪ್ರವಾದನೆ. ಪ್ರಕಟಣೆ 13ರಲ್ಲಿ ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು ಎಂಬುದಾಗಿ ಯೋಹಾನನು ಹೇಳ್ತಾನೆ. ಅದಕ್ಕೆ 7 ತಲೆಗಳು, 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮುಕುಟಗಳು, ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವು. ನಾನು ಕಂಡ ಮೃಗವು ಚಿರತೆಯಂತೆಯೂ, ಅದರ ಕಾಲುಗಳು ಕರಡಿಗಾಲುಗಳಂತೆಯೂ, ಅದರ ಬಾಯಿ ಸಿಂಹದ ಬಾಯಿಯಂತೆಯೂ ಇದ್ದವು. ಅದಕ್ಕೆ ಘಟಸರ್ಪನು ಶಕ್ತಿಯನ್ನು, ಸಿಂಹಾಸನವನ್ನು, ಮಹಾ ಅಧಿಕಾರವನ್ನು ಕೊಟ್ಟನು. ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾದಂತ ವಿಷಯ, ಘಟಸರ್ಪನು ಅಂದರೆ ಯಾರು? ಪ್ರಕಟಣೆ 12ನೇ ಅಧ್ಯಾಯ 1ರಿಂದ 6ನೇ ವಚನದಲ್ಲಿ ಈಗಾಗಲೇ ನಾವು ಓದಿದ್ದೇವೆ, ಗಮನಿಸಿದ್ದೇವೆ, ಕಳೆದ ವಾರವೂ ಸಹ ತಿಳಿದುಕೊಂಡಿದ್ದೇವೆ. ಆಕಾಶದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸಿತು. ಅದೇನೆಂದರೆ, ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು. ಆಕೆಯ ತಲೆ ಮೇಲೆ 12 ನಕ್ಷತ್ರಗಳ ಒಂದು ಕಿರೀಟವಿತ್ತು. ಇವೆಲ್ಲವನ್ನು ನಾವು ಗಮನಿಸಿಕೊಂಡು ಬರುವಾಗ 7ನೇ ಅಧ್ಯಾಯದಿಂದ ನಾವು ನೋಡ್ತೇವೆ, ಮಿಕಾಯನನು ಅವನ ದೂತನು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅಂದರೆ ಸೈತಾನನು. ಸೈತಾನನ ಮೇಲೆ ಯುದ್ಧ ಮಾಡುವುದಕ್ಕೆ ಈ ಸೈತಾನನು ಅಥವಾ ಘಟಸರ್ಪನು, ಈ ಒಂದು ಭಯಂಕರವಾದಂತ ಮೃಗ ಇರ್ತಕ್ಕಂಥ ಘಟಸರ್ಪನು, ಆತನು ಪರಲೋಕದಿಂದ ಬಿದ್ದನು ಎಂಬುದಾಗಿ ನೋಡುತ್ತೇವೆ. ಸೋಲನ್ನು ಅನುಭವಿಸಿ ಬಿದ್ದನು. ಬಿದ್ದ ಮೇಲೆ ಅವನ ಉದ್ದೇಶ ಏನು ಎಂಬುದನ್ನ ಪ್ರಕಟಣೆ 12ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡುವ ಹಾಗೆ,
ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟ ಸರ್ಪನನ್ನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟು. ಸೈತಾನನ ಉದ್ದೇಶ ದೇವರಿಗೆ ವಿರೋಧವಾಗಿ ಹೋಗ್ತಕ್ಕಂಥ, ದೇವರನ್ನ ನಂಬುವ ಮಕ್ಕಳನ್ನ ಮರಳುಗೊಳಿಸುವಂಥದ್ದು, ಮೋಸಗೊಳಿಸುವಂಥದ್ದು. ಈ ಮಹಾಘಟ ಸರ್ಪ ಎಂಬುದಾಗಿ ಗುರುತಿಸುವಾಗ ಅದು ಸೈತಾನನೇ ಆಗಿದ್ದಾನೆ. ಎರಡನೇದಾಗಿ, ಈ ಮಹಾಘಟ ಸರ್ಪವು ಅಧಿಕಾರವನ್ನು ಇನ್ನೊಬ್ಬರಿಗೆ ವರ್ಗಾಯಿಸುವಂತದ್ದಾಗಿದೆ. ಪ್ರಕಟಣೆ 13ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸುವಾಗ, ಭೂಲೋಕದವರೆಲ್ಲರೂ ಆ ಮೃಗವನ್ನು ನೋಡುತ್ತಾ ಆಶ್ಚರ್ಯಪಟ್ಟರು. ಘಟ ಸರ್ಪನು ಆ ಮೃಗಕ್ಕೆ ಅಧಿಕಾರವನ್ನು ಕೊಟ್ಟನ್ನಾದ್ದರಿಂದ ಅವರು ಆ ಘಟ ಸರ್ಪನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವವರಾದರು. ನೋಡಿ, ಸೈತಾನು ಎಂಬತಕ್ಕಂತ ಘಟ ಸರ್ಪನು ಇನ್ನೊಂದು ಮೃಗಕ್ಕೆ ಅಧಿಕಾರವನ್ನು ಕೊಡುತ್ತಾನೆ. ಆ ಇನ್ನೊಂದು ಮೃಗವು ಅಧಿಕಾರವನ್ನು ವಹಿಸಿಕೊಂಡು ಸೈತಾನನು ಹೇಳಿದ ಹಾಗೆ ಅವರು ಮಾಡುತ್ತಿದ್ದರು ಎಂಬುದಾಗಿ ನೋಡ್ತೇವೆ. ಮೊದಲನಾಗಿ ತಿಳ್ಕೊಳ್ಬೇಕು, ಈ ಒಂದು ಮೃಗ ಸಮುದ್ರದಿಂದ ಬಂತು ಎಂಬುದಾಗಿ. ಸಮುದ್ರವು ಯಾವುದು ಎಂಬುದನ್ನ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಸಮುದ್ರ ಅಂದ್ರೆ ಅಥವಾ ನೀರು ಅಂದರೆ ಪ್ರವಾದನೆಯಲ್ಲಿ ಜನಗಳನ್ನ ಸೂಚಿಸುವಂಥದ್ದು. ಜನಗಳ ಮಧ್ಯದಿಂದ ಬಂದಂತ ಈ ಮೃಗ, ಅಧಿಕಾರವನ್ನು ವಹಿಸಿಕೊಂಡಂತ ಮೃಗ, ಕ್ರಿಸ್ತ ವಿರೋಧಿಯ ಚಟುವಟಿಕೆಯನ್ನು ಮಾಡಿದಂತ ಮೃಗ. ಈ ಮೃಗವು ಸ್ಪಷ್ಟವಾಗಿ ಪೋಪನ ಆಡಳಿತವನ್ನ ತಿಳಿಸುವಂತದ್ದಾಗಿದೆ. ದ ರೂಲ್ ಆಫ್ ಪೇಪಸಿ. ಈ ಒಂದು ಅಧಿಕಾರವನ್ನು ಕೊಟ್ಟ ಮೇಲೆ ಅದು ಎಲ್ಲಿಯ ತನಕ ತನ್ನ ಅಧಿಕಾರವನ್ನು ಚಲಾಯಿಸಿತು ಎಂಬುದಾಗಿ ಪ್ರಕಟಣೆ 13ನೇ ಅಧ್ಯಾಯ 5ನೇ ವಚನದಲ್ಲಿ ಗಮನಿಸುತ್ತೇವೆ. ಅದಕ್ಕಿರ್ತಕ್ಕಂಥ ಗುಣಾತಿಶಯಗಳನ್ನು ಸಹ ತಿಳಿಸುವಂತದ್ದಾಗಿದೆ. ಬಡಾಯಿ ಕೊಚ್ಚುವ ಮಾತುಗಳನ್ನು, ದೇವದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತ್ತು ಮತ್ತು 42 ತಿಂಗಳವರೆಗೆ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವು ಅದಕ್ಕೆ ಕೊಡಲ್ಪಟ್ಟಿತು. ಇದರಲ್ಲಿ ಒಂದು ಪ್ರವಾದನೆಯ ಕ್ಯಾಲ್ಕುಲೇಷನ್ ವಿವರಣೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರವಾದನೆಯಲ್ಲಿ ಒಂದು ದಿನ ಅಂದರೆ ಒಂದು ವರ್ಷ. ಇಲ್ಲಿ 42 ತಿಂಗಳು ಎಂಬುದಾಗಿ ಹೇಳುವಾಗ ಆ 42 ತಿಂಗಳನ್ನ 30ರಲ್ಲಿ ಗುಣಗಿಸಬೇಕು ನಾವು. ಮಲ್ಟಿಪ್ಲೈ ಇಂಟು 30. ಯಾಕಂದ್ರೆ ಒಂದು ತಿಂಗಳಿಗೆ ಪ್ರವಾದನೆಯಲ್ಲಿ 30 ದಿನಗಳು. ಈಗ ಇರುವಾಗ 28 ಆಗ್ಲಿ 31 ಅಲ್ಲ. ಪ್ರಾಫಿಟಿಕ್ ಡೇಸ್ ಆರ್ 30 ಡೇಸ್. ಈ 30 ದಿನಗಳಲ್ಲಿ ಈ 42 ತಿಂಗಳು ಅಂದರೆ 1260 ದಿನಗಳು ಬರುತ್ತದೆ. ಈ 1260 ದಿನಗಳು ಯಾವಾಗ ಪ್ರಾರಂಭವಾಯಿತು ಎಂಬುದಾಗಿ ಹೇಳುವಾಗ ಕ್ರಿಸ್ತ ಶಕ 538ರಲ್ಲಿ ಇದು ಪ್ರಾರಂಭವಾಗಿ ಕ್ರಿಸ್ತ ಶಕ 1798ರ ತನಕ ಇದು ಸಂಪೂರ್ಣವಾಗಿ ಅಧಿಕಾರದಲ್ಲಿ ಇತ್ತು. ಅಂದರೆ ಈ ಮೃಗ, ಸಮುದ್ರದಿಂದ ಬಂದಂತ ಮೃಗ,
ಪ್ರಕಟಣೆಯಲ್ಲಿ ತಿಳಿಸಿರುವ ಮೃಗ 1260 ವರ್ಷಗಳ ತನಕ ತನ್ನ ಪರಮಾಧಿಕಾರವನ್ನ ಚಲಾಯಿಸಿತು. ಅದನ್ನ ಪ್ರವಾದನೆಯಲ್ಲಿ ನಾವು ಏನಂತ ಕರೀತೇವೆ ಅಂದ್ರೆ ಕತ್ತಲೆಯ ಯುಗ ಎಂಬುದಾಗಿ ಕರೀತೇವೆ. ಆ 1260 ವರ್ಷಗಳು ಕತ್ತಲೆಯ ಯುಗವಾಗಿತ್ತು. ಅಷ್ಟೊಂದು ಕ್ರೂರವಾಗಿ ಆ ಒಂದು ಅವಧಿಯಲ್ಲಿ ಹಿಂಸೆಗಳು ನಡೆದವು. ಸತ್ಯವೇದವು ಸುಡಲ್ಪಟ್ಟಿತು, ಸೆರೆಮನೆಗೆ ಹಾಕಲ್ಪಟ್ರು, ಗರಗಸದಿಂದ ಕೊಯ್ಯಲ್ಪಟ್ರು. ಈ 1260 ವರ್ಷ ಸತ್ಯವು ನಾಪಥ್ಯದಲ್ಲಿತ್ತು. ಅದಕ್ಕೋಸ್ಕರ ಅದನ್ನ ಕತ್ತಲೆ ಯುಗ ಅಂತ ಕರಿತೀವಿ. ಕತ್ತಲೆ ಅಂದ್ರೆ ವಾಸ್ತವಿಕವಾದಂತ ಕತ್ತಲೆ ಅಲ್ಲ, ಆದ್ರೆ ಸತ್ಯ ಎಂಬತಕ್ಕಂತ ಬೆಳಕು ಆ ಜನರಲ್ಲಿ ಇರಲಿಲ್ಲ. ಆ ಸಮಯದಲ್ಲಿಯೇ ಕ್ಯಾಥಲಿಕ್ ಆಡಳಿತವು, ಪೋಪ್ ಆಡಳಿತವು, ಈ ಪೋಪನ ಅವಧಿಯ ಆಡಳಿತದಲ್ಲಿ ಸತ್ಯವೇದವು ಕೇವಲ ಒಂದು ಭಾಷೆಯಲ್ಲಿ ಮಾತ್ರ ಮುದ್ರಿತವಾಗಿತ್ತು, ಅದು ಲ್ಯಾಟಿನ್ ಭಾಷೆಯಲ್ಲಿ. 1000 ವರ್ಷಗಳ ತನಕ ಬೇರೆ ಯಾವ ಭಾಷೆಯಲ್ಲೂ ಸಹ ಸತ್ಯವೇದ ಮುದ್ರಣವಾಗುವುದಕ್ಕೆ ಕೊಟ್ಟಿರಲಿಲ್ಲ. ಕೇವಲ ಒಂದು ಭಾಷೆಯಲ್ಲಿ, ಅದು ಅವರ ಆಡಳಿತ ಭಾಷೆಯಾಗಿತ್ತು. ಆ ಒಂದು ಭಾಷೆಯಲ್ಲಿ ಅಸತ್ಯವೇದವನ್ನ ಓದಿದಾಗ ಮಾತ್ರ ಅವರು ಏನ್ ಹೇಳ್ತಾರೆ ಅದನ್ನ ಕೇಳಬೇಕೆ ಹೊರತು ನಾವು ಅದನ್ನ ಮತ್ತೆ ಓದಲಿಕ್ಕೆ ಅವಕಾಶ ಇಲ್ಲ. ಆದ್ರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ 1798 ವರ್ಷ ಮುಗಿಯೋದಕ್ಕೂ ಮುಂಚಿತವಾಗಿ 15ನೇ ಶತಮಾನದಲ್ಲಿ, 14-15ನೇ ಶತಮಾನದ ಆಸುಪಾಸಿನಲ್ಲಿ ಸತ್ಯವೇದವು ನಾನಾ ಭಾಷೆಗಳಲ್ಲಿ ಮುದ್ರಿಸಲಿಕ್ಕೆ ಒಂದು ಅವಕಾಶ, ಒಂದು ಪ್ರಯತ್ನವನ್ನ ಅನೇಕ ದೇವಭಕ್ತರು ಮಾಡಿದರು. ಜಾನ್ ವೈಕ್ಲಿಫ್, ವಿಲಿಯಂ ಟಿಂಡೆಲ್ ಎಂಬತಕ್ಕಂತ ಪ್ರಪ್ರಥಮವಾದಂತ ಸತ್ಯವೇದದ ಭಾಷಾಂತರರು, ಇವರು ಎಷ್ಟು ಪ್ರಯತ್ನವನ್ನ ಮಾಡಿದರು ಅಂದ್ರೆ ಇವತ್ತು ಆ ಸತ್ಯವೇದವು ಎಲ್ಲರ ಕೈಲೂ ಸಿಕ್ಕುವುದಕ್ಕೆ ಅವರು ಮಾಡಿದಂತ ಪ್ರಯತ್ನ. ಆ ಕತ್ತಲೆಯ ಯುಗದಲ್ಲಿ ಅವರು ಸೆರೆಮೇಲಿದ್ದುಕೊಂಡು, ಅವರು ಅಂಧಕಾರದಲ್ಲಿದ್ದುಕೊಂಡು, ಭಯವನ್ನ ಪಟ್ಟುಕೊಂಡು, ಹಿಂಸೆಗೆ ಭಯವನ್ನ ಪಟ್ಟುಕೊಂಡು ಸತ್ಯವೇದವನ್ನ ಆಂಗ್ಲ ಭಾಷೆಯಲ್ಲಿ ತರ್ಜುಮೆ ಮಾಡಲಿಕ್ಕೆ, ಹಿಬ್ರಿ ಭಾಷೆಯಿಂದ ಗ್ರೀಕ್ ಭಾಷೆಯಿಂದ ತರ್ಜುಮೆ ಮಾಡಲಿಕ್ಕೆ ಅವರು ಮುಂದಾದ್ರು. ಅವರು ಮುಗಿಸೋಕ್ಕಿಂತ ಮುಂಚಿತವಾಗಿ ಅವರು ಸುಡಲ್ಪಟ್ಟರು, ಹಿಂಸೆಗೆ ಒಳಗಾದರು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಈ ಮೃಗ ತಾನು ಎಷ್ಟು ದುರ್ಬಳಕೆ ಮಾಡಿಕೊಳ್ಳಬೇಕು ತನ್ನ ಅಧಿಕಾರವನ್ನ ಅಷ್ಟು ದುರ್ಬಳಕೆ ಮಾಡಿಕೊಳ್ಳಿತು. ಆ ದುರ್ಬಳಕೆ ಮಾಡಿಕೊಂಡಂತ ಈ ಮೊದಲನೇ ಮೃಗ ಘಟಸರ್ಪದಿಂದ ಅಧಿಕಾರವನ್ನು ತೆಗೆದುಕೊಂಡು ಇವತ್ತು ದೇವರಿಗೆ ವಿರೋಧವಾಗಿ ನಡೆಯುವ ಕಾರ್ಯಕ್ರಮಗಳನ್ನು ಮಾಡಿತು ಎಂಬುದಾಗಿ ನೋಡ್ತೇವೆ. ಸಮಯ ಇದ್ರೆ ಅನೇಕ ವಿಷಯಗಳನ್ನು ನಾವು ಇದ್ರ ಬಗ್ಗೆ ಕಲ್ತುಕೊಳ್ಬಹುದು. ಹೇಗೆ ಇವರು ದೇವರ ಹೆಸರನ್ನ ದುರ್ಬಳಕೆ ಮಾಡಿದ್ರು ಎಂಬುದಾಗಿ, ದೇವರ ನಾಮವನ್ನು ದುರ್ಬಳಕೆ ಮಾಡಿದ್ರು ಎಂಬುದಾಗಿ, ದೇವರ ಅಧಿಕಾರವನ್ನು ದುರ್ಬಳಕೆ ಮಾಡಿದ್ರು ಎಂಬುದಾಗಿ ಪ್ರಕಟಣೆ 13ನೇ ಅಧ್ಯಾಯ 6ನೇ ವಚನದಲ್ಲಿ ಗಮನಿಸುತ್ತೇವೆ. ಅದು ಬಾಯಿ ತೆರೆದು ದೇವರನ್ನು ದೂಷಿಸಿದ್ದಲ್ಲದೆ ಆತನ ನಾಮವನ್ನು, ಆತನ ನಿವಾಸವನ್ನು, ಪರಲೋಕ ನಿವಾಸಿಗಳನ್ನು ದೂಷಿಸಿತು. ಎಷ್ಟು ಮಟ್ಟಿಗೆ ಅಂದ್ರೆ ದೇವರು ಮಾಡಬೇಕಾದ ಕಾರ್ಯಗಳನ್ನ ಈ ಮೃಗವು ಮಾಡಲಿಕ್ಕೆ ಪ್ರಾರಂಭ ಮಾಡಿತ್ತು. ಇದನ್ನ ದಾನಿಯೇಲನು ಕ್ರಿಸ್ತ ಪೂರ್ವದಲ್ಲಿಯೇ ಪ್ರವಾದನೆ ನುಡಿದಿದ್ದನು. ದಾನಿಯೇಲ 7ನೇ ಅಧ್ಯಾಯ
25ನೇ ವಚನದಲ್ಲಿ ಗಮನಿಸುವಾಗ ಸ್ಪಷ್ಟವಾಗಿ ದಾನಿಯೇಲನು ಒಂದು ಪ್ರವಾದನೆಯ ಈ ಮೃಗದ ಬಗ್ಗೆ ತಿಳಿಸಿಕೊಡುವಂತನಾಗಿದ್ದಾನೆ. ಪರಾತ್ಮನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಮನ ಭಕ್ತರನ್ನು ಸೇವಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವುದು. ಆ ಭಕ್ತರು ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಅವನ ಕೈವಶವಾಗಿರುವುದು. ಆ ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ, ಈ 42 ತಿಂಗಳು ಎಲ್ಲ ಒಂದೇ. ಇವೆಲ್ಲವನ್ನ ನಾವು ಸೇರಿಸುವಾಗ 1260 ವರ್ಷಗಳು ಯಾವ ರೀತಿಯಲ್ಲಿ ದೇವ ಭಕ್ತರು ಸೇವಿಸಲ್ಪಟ್ಟರು. ಇಡೀ ಲೋಕಕ್ಕೆ ನನಗೆ ಅಧಿಕಾರ ಇದೆ ಎಂಬುದಾಗಿ ನೋಡಿ. ಪೋಪನ ನೀವು ಗಮನಿಸುವಾಗ ಅವನ ತಲೆಯ ಮೇಲೆ ಒಂದು ಕಿರೀಟ ಇದೆ. ಆ ಕಿರೀಟ ಏನಂದ್ರೆ 3 ಅಂಶವನ್ನ ಸೂಚಿಸುತ್ತದೆ. ಪೋಪನ ಕಿರೀಟದಲ್ಲಿ 3 ಮುಕುಟ ಇದೆ. 3 ಕ್ರೌನ್ಸ್, ಟ್ರಿಪಲ್ ಕ್ರೌನ್ ಎಂಬುದಾಗಿ ಹೇಳ್ತೇವೆ. ಆ 3 ಮುಕುಟ ಏನ್ ತಿಳಿಸ್ತದೆ ಅಂದ್ರೆ, ಕಿಂಗ್ ಆಫ್ ಹೆವೆನ್, ನಾನೇ ಪರಲೋಕದ ರಾಜ. ಕಿಂಗ್ ಆಫ್ ಅರ್ತ್, ನಾನೇ ಈ ಭೂಲೋಕದ ರಾಜ. ಕಿಂಗ್ ಆಫ್ ದ ಲೋವರ್ ರೀಜನ್ಸ್, ಅಂಧಕಾರದಲ್ಲಿ ಪಾತಾಳದಲ್ಲಿರ್ತಕ್ಕಂಥವರೆಗೂ ನಾನೇ ರಾಜ ಎಂಬುದಾಗಿ. ಕಳೆದ ವಾರದ ಪಾಠದಲ್ಲಿ ಒಂದು ವಿಷಯವನ್ನು ತೆಗೆದುಕೊಂಡು, ಅದ್ಯಾವಂದ್ರೆ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ, ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು 40 ದಿವಸ ಉಪವಾಸದ ಮೇಲೆ ಆತನ ಒಂದು ಬೆಟ್ಟಕ್ಕೆ ಒಯ್ಯಲ್ಪಟ್ಟು ಆ ಬೆಟ್ಟದಲ್ಲಿ ಸೈತಾನನು ಆತನನ್ನು ಶೋಧಿಸುವಾಗ ಒಂದು ಶೋಧನೆಯಲ್ಲಿ ಆತನನ್ನ ಬೆಟ್ಟದ ತುದಿಗೆ ತೆಗೆದುಕೊಂಡು ಹೋಗಿ ಹೇಳ್ತಾನೆ, ನೀನು ನಮಗೆ ನನ್ನ ನಮಸ್ಕಾರ ಮಾಡಿದರೆ ಇವೆಲ್ಲವನ್ನ ನೀನು ಕೊಡುತ್ತೇನೆ ಎಂಬುದಾಗಿ. ಪ್ರಿಯರೇ, ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಈ ಲೋಕವು ಸೈತಾನನದಲ್ಲ. ಆದ್ರೆ ತಾನು ಅಪಪ್ರಚಾರ ಮಾಡಿ ಸುಳ್ಳನ್ನ ಹೇಳಿ ಇದು ನನ್ನದು, ನನಗೆ ಸೇರಿದ್ದು ಎಂಬುದಾಗಿ ಹೇಳುತ್ತಾನೆ. ಕೀರ್ತನೆಗಳು 24ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸುವಾಗ ಸ್ವಾಮಿ ಹೇಳ್ತಕ್ಕಂಥದ್ದು, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನದೇ ಎಂಬುದಾಗಿ. ಸೊ ಸೈತಾನನು ಯೇಸು ಸ್ವಾಮಿಯನ್ನೇ ಮೋಸಗೊಳಿಸಿ ಹೇಳ್ತಕ್ಕಂಥದ್ದು, ಈ ಲೋಕವನ್ನ ನಿನಗೆ ಕೊಡ್ತೇನೆ, ಇದರ ಅಧಿಕಾರ ನಿನಗೆ ಕೊಡ್ತೇನೆ, ಒಂದೇ ಒಂದು ಮಾಡಬೇಕು, ಒಂದು ನಮಸ್ಕಾರ ಮಾಡಬೇಕೆಂಬುದಾಗಿ. ಪ್ರಿಯರೇ, ಯುಗದ ಸಮಾಪ್ತಿಯಲ್ಲಿ, ಲೋಕದ ಅಂತ್ಯದಲ್ಲಿ ಈ ಆರಾಧನೆ ಬಹಳ ಮುಖ್ಯವಾಗಿದೆ. ಯಾರನ್ನ ಆರಾಧನೆ ಮಾಡ್ತೇವೆ ನಾವು, ಯಾರ್ಗ ಅಡ್ಡ ಬೀಳ್ತೇವೆ, ಯಾರನ್ನ ಪೂಜಿಸ್ತೇವೆ ಎಂಬುದಾಗಿ. ನಾವು ದೇವರನ್ನ ಪೂಜಿಸುವಾಗ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ಆತನನ್ನೇ ಆರಾಧಿಸುತ್ತೇವೆ. ಸೈತಾನನ ಆರಾಧಿಸುವಾಗ ಆತನ ನಿಯಮಗಳಿಗೆ ನಾವು ಒಳಗೊಂಡು ನಿಜವಾದ ಒಪ್ಪಂದದ ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ದೇವರಿಗೆ ಸಲ್ಲಬೇಕಾದಂತ ಘನ, ಮಾನ, ಕೀರ್ತಿ, ಮಹಿಮೆ, ಆರಾಧನೆ ಆತನಿಗೆ, ಸೈತಾನನಿಗೆ ನಾವು ಕೊಡುವಾಗ ನಾವು ಸೈತಾನನ ಮಕ್ಕಳಾಗ್ತೇವೆ. ಯಾಕೆಂದ್ರೆ ಆದಿಯಿಂದಲೂ ಸೈತಾನನು, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನವನ್ನು ಗಮನಿಸುವಾಗ, ಆತನು ಸುಳ್ಳಿಗೆ ತಂದೆ ಆಗಿದ್ದಾನೆ, ಮೂಲ ಪುರುಷನಾಗಿದ್ದಾನೆ. ಆತನನ್ನು ಹಿಂಬಾಲಿಸುವವರೆಲ್ಲರೂ ಸುಳ್ಳಾಡುವವರಾಗಿದ್ದಾರೆ ಎಂಬುದಾಗಿ. ಸುಳ್ಳುಗಾರರಾಗ್ತೇವೆ. ಯಾಕೆಂದ್ರೆ ಸುಳ್ಳಿಗೆ ಮೂಲ ಪುರುಷನೇ ಸೈತಾನು. ಪ್ರಪ್ರಥಮ ನಮ್ಮ ತಂದೆ ತಾಯಿಗಳನ್ನ ಮೋಸಗೊಳಿಸಿದಂತ ಆ ಸುಳ್ಳು, ನೀವು ಹಣ್ಣನ್ನ ತಿಂದರೆ ಸಾಯುವುದಿಲ್ಲ ಎಂಬುದಾಗಿ ಹೇಳಿದಂತ ಸುಳ್ಳು, ಒಂದು ವೇಳೆ ಅವ್ರು ತಿಂದಿದ್ರೆ ಇವತ್ತು ಅವ್ರಿಗೂ ಸಾವಿರ್ತಿರ್ಲಿಲ್ಲ, ನಮಗೂ ಸಾವಿರ್ತಿರಲಿಲ್ಲ, ಪಾಪ ಎಂಬತಕ್ಕಂಥದ್ದಾಗಿರ್ಲಿಲ್ಲ. ಆದ್ರೆ ದೇವರು ತನ್ನ ಕೃಪೆಯ ಮೇರೆಗೆ, ತನ್ನ ಪ್ರೀತಿಯ ಮೇರೆಗೆ ಅವರನ್ನ ತಕ್ಷಣವಾಗಿ ಸಾವಿಗೆ ಈಡು ಮಾಡಿಕೊಡದಿದ್ದಾಗ್ಯೂ ಸಹ ಮುಂದೆ ಒಂದಿನ ಅವರು ಸಾಯ್ತಾರೆ.
ಆ ಸಾವಿಗೆ ಒಂದು ಪರಿಹಾರವನ್ನು ಕೊಡಬೇಕು ಎಂಬುದಾಗಿ ದೇವರು ಒಂದು ಯೋಜನೆಯನ್ನ ಹಾಕಿಕೊಂಡನು. ಆದ್ರೆ ಆ ಯೋಜನೆಯನ್ನ ಸುಳ್ಳು ಮಾಡುವುದಕ್ಕೆ ಅನೇಕ ಪ್ರಯತ್ನವನ್ನ ಸೈತಾನನು ಮಾಡ್ತಾ ಇದ್ದಾನೆ. ಪ್ರಿಯರೇ, ಸೈತಾನನ ಕುತಂತ್ರವು ಯಾವತ್ತೂ ಯಾವುದು ನಡೆಯುವುದಿಲ್ಲ. ಅಂತ್ಯದಲ್ಲಿ ದೇವರೇ ಯಶಸ್ಸನ್ನ ಕಾಣುತ್ತಾರೆ, ಜಯಶಾಲಿಗಳಾಗುತ್ತಾರೆ. ದೇವರನ್ನು ನಂಬಿಕೊಂಡಿರುವಂತ ನಾವು ಆತನ ಮಕ್ಕಳಾಗಿ ಆತನ ಜೊತೆಯಲ್ಲಿ ಇರುವುದಕ್ಕೆ ಪ್ರಯತ್ನವನ್ನ ಮಾಡಬೇಕು. ಸೈತಾನನು ತನಗಿರ್ತಕ್ಕಂಥ ಇತಿಮಿತಿಗಳಲ್ಲಿ ಜನರನ್ನು ಸೆಳೆಯುವುದಕ್ಕೆ ಅನೇಕ ಪ್ರಯತ್ನವನ್ನು ಮಾಡುತ್ತಾನೆ. ಯಾಕೆಂದ್ರೆ ಆತನಿಗೆ ಗೊತ್ತು, ಪ್ರಕಟಣೆ 12ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳುವ ಹಾಗೆ, ಪರಲೋಕವೇ ಅದರಲ್ಲಿರುವ ವಾಸ ಮಾಡುವವರೇ ಹರ್ಷಗೊಳ್ಳಿರಿ, ಭೂಮಿಯ ಸಮುದ್ರವೇ ನಿಮ್ಮ ನಿರ್ಗತಿಯನ್ನು ಏನು ಹೇಳಲಿ, ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. ನನಗೂ ಟೈಮ್ ಆಗ್ತಾ ಇದೆ, ಸೈತಾನ ಅರ್ಥಕೊಂಡಿದ್ದಾನೆ, ನನ್ನ ನಾಶನವು ಸಹ ಹತ್ರ ಆಗ್ತಾ ಇದೆ. ನಾನು ಯಾವುದೇ ಕಾರಣಕ್ಕೂ ಸೋತ್ ಹೋಗ್ಬಾರ್ದು, ಹೇಗಾದ್ರೂ ಜಯ ಸಿಕ್ಕಬೇಕು. ಎಷ್ಟು ಜನರನ್ನ ನನ್ನ ಕಡೆ ತೆಗೆದುಕೊಂಡು ಎಷ್ಟು ಜನರನ್ನ ನಾಶಪಡಿಸಲಿಕ್ಕೆ ಸಾಧ್ಯವಾಗುತ್ತದೆ ಅಷ್ಟು ಪ್ರಯತ್ನವನ್ನ ಸೈತಾನನು ಮಾಡ್ತಾ ಇದ್ದಾನೆ. ಸತ್ಯವೇದ ಹೇಳ್ತದೆ, he will deceive the very elect. ಅನ್ಯರನ್ನು ಮಾತ್ರವಲ್ಲ, ಸತ್ಯವನ್ನ ತಿಳಿದುಕೊಂಡಿರುವವರನ್ನ ಮೋಸಗೊಳಿಸುತ್ತಾನೆ. ಸತ್ಯವನ್ನ ಪರಿಪಾಲನೆ ಮಾಡಿಕೊಂಡು ತಕೊಂಡು ಮೋಸಗೊಳಿಸ್ತಾನೆ. ಆತನು ದೇವರ ಮಕ್ಕಳ ಜೊತೆ ಹೋರಾಟವನ್ನು ಮಾಡ್ತಾನೆ. ಆ ಹೋರಾಟದಲ್ಲಿ ನೀವು ನನ್ನ ಕಡೆ ಇರಬೇಕು ಎಂಬುದಾಗಿ ನಮ್ಮನ್ನ ಸೆಳೆಯಲಿಕ್ಕೆ ಅನೇಕ ಪ್ರಯತ್ನವನ್ನ ಮಾಡುತ್ತಾನೆ. ನಾವು ಅದಕ್ಕೆ ಒಪ್ಪಿಕೊಳ್ಳಬಾರದು. ಸೈತಾನನ ಎಲ್ಲಾ ಒಪ್ಪಂದಗಳು ತಾತ್ಕಾಲಿಕವಾಗಿದೆ. ಅದರಲ್ಲಿ ನಾನು ಮತ್ತು ನೀವು ಮೋಸ ಹೋಗಬಾರದು. ಸರಿ, ಮುಂದೆ ನೋಡೋಣ. ಘಟಸರ್ಪನು ಸೈತಾನ ಎಂಬುದಾಗಿ ತಿಳ್ಕೊಂಡು, ಮೊದಲನೇ ಮೃಗವು ಪೋಪನ ಆಡಳಿತ, ಪೇಪಸಿ ಎಂಬುದಾಗಿ ತಿಳಿದುಕೊಂಡೆವು. ಈಗ ಇನ್ನೊಂದು ಮೃಗವು ಪ್ರಸ್ತಾಪವಾಗುತ್ತಿದೆ. ಯಾವುದು ಆ ಮೃಗ ಎಂಬುದನ್ನು ನಾವು ಪ್ರಕಟಣೆ 13ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುವಾಗ, ಮತ್ತೊಂದು ಮೃಗವು ಭೂಮಿಯೊಳಗಿಂದ ಬರುವುದನ್ನು ಕಂಡೆನು. ಇದಕ್ಕೆ ಟಗರಿನಂತಿರುವ 2 ಕೊಂಬುಗಳಿದ್ದು ಘಟಸರ್ಪದಂತೆ ಮಾತಾಡಿತು. ಎರಡನೇ ಮೃಗ. ಮೊದಲನೇ ಮೃಗ ಕ್ಯಾಥಲಿಕ್ ಸಭೆ, ಪೋಪನ ಆಡಳಿತ. ಅದು ತನ್ನ ಎಲ್ಲಾ ಅಧಿಕಾರವನ್ನ ಚಲಾಯಿಸುತ್ತಾ ಜನಗಳನ್ನ ತನ್ನ ಕಡೆ ಸೆಳೆದುಕೊಳ್ಳುತ್ತಿರುವಾಗ, ಈ ಒಂದು ಸರ್ಪಕ್ಕೆ ಅಥವಾ ಈ ಒಂದು ಮೃಗಕ್ಕೆ ಗಾಯವಾಯಿತು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಈ ಮೃಗವು ಮೊದಲನೆಯ ಮೃಗದ ಅಧಿಕಾರವನ್ನೆಲ್ಲ ಅದರ ಸನ್ನಿಧಿ ನಡೆಸುತ್ತಿದೆ. ಇದು ಮರಣಕರವಾದ ಗಾಯ ವಾಸಿಯಾದ ಮೊದಲನೆಯ ಮೃಗಕ್ಕೆ, ಮೊದಲನೇದಾಗಿ ಇದಕ್ಕೆ ಗಾಯ ಆಗ್ತದೆ. ಅಂದರೆ 1798 ಆದ ಮೇಲೆ ಪೋಪನ ಸರ್ವಾಧಿಕಾರದ ಆಡಳಿತವು ಸಂಪೂರ್ಣವಾಗಿ ಮೊಟಕುಗೊಂಡಿತು ಎಂಬುದಾಗಿ ನೋಡುತ್ತೇವೆ. ಯಾಕೆಂದ್ರೆ ಫೆಬ್ರವರಿ 10ನೇ ತಾರೀಕು 1798ರಲ್ಲಿ ಫ್ರೆಂಚ್ ದೇಶದ ದಂಡಾಧಿಕಾರಿ ಬರ್ತಿಯರ್ ಎಂಬತಕ್ಕಂಥವನು ರೋಮ್
ದೇಶಕ್ಕೆ ಹೋಗಿ ಅಲ್ಲಿ ಪೋಪ್ ಪಾಯಸ್ 6 ಆಗ ಪೋಪನಾಗಿರ್ತಕ್ಕಂಥವನು ಆತನನ್ನ ಸೆರೆ ಮಾಡಿಕೊಂಡ. ಆತನನ್ನ ಕರೆದುಕೊಂಡು ಬಂದು ಸೆರೆಮನಿಯಲ್ಲಿ ಹಾಕಿ ಆ ಸೆರೆಮನಿಯಲ್ಲಿ ಆದ್ಮೇಲೆ ಆಗಸ್ಟ್ 29, 1799 ಆ ಪೋಪ್ ಪಾಯಸ್ 6 ಸತ್ ಹೋದ್ರು. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಫ್ರೆಂಚ್ ದೇಶವು ಏನನ್ನ ಹೇಳಿತು ಅಂದರೆ, ಇನ್ನು ಮೇಲೆ ಪೋಪನ ಆಡಳಿತ ಈ ಲೋಕದಲ್ಲಿ ಇರುವುದಿಲ್ಲ, ಆತನು ಹೇಳಿದ ಹಾಗೆ ಕೇಳುವ ಅವಶ್ಯಕತೆ ಇಲ್ಲ, ಇನ್ನು ಮೇಲೆ ಸರ್ವಾಧಿಕಾರಿಯಾದಂತ ಪೋಪನು ಇರುವುದಿಲ್ಲ. ಸೊ the throne of Pope was vacant for a long time. ಎಲ್ಲಿಯ ತನಕ ಅಂದ್ರೆ 1929 ತನಕ. 1929 ಏನಾಯಿತು ಎಂಬುದಾಗಿ ನೋಡುವಾಗ ಅಲ್ಲಿ ಇಟಲಿ ದೇಶದ ಚಕ್ರವರ್ತಿ ಆದಂತ ಮುಸೋಲಿನಿ ಅವರು ಏನ್ ಮಾಡ್ತಾರೆ, ಒಂದು ಅಧಿಕಾರವನ್ನ ಮತ್ತೊಮ್ಮೆ ಈ ಮೃಗಕ್ಕೆ ಕೊಡಬೇಕು, ಪೋಪನಿಗೆ ಕೊಡಬೇಕು ಎಂಬುದಾಗಿ ಹೇಳುವಾಗ ಅದನ್ನ ತಾನೇ ಇಲ್ಲಿ ಪ್ರಕಟಣೆ 13ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತಕ್ಕಂಥದ್ದು, ಗಾಯವು ಮರಣಕರವಾದ ಗಾಯ ವಾಸಿಯಾಗುತ್ತದೆ. 1929 ತನಕ 1798 ಅಂದ್ರೆ ಹೆಚ್ಚು ಕಡಿಮೆ 120-130 ವರ್ಷಗಳ ತನಕ ಪೋಪನ ಆಡಳಿತ ಇರಲಿಲ್ಲ. ಪೋಪನ ಇದ್ನು ಅದು ಕ್ಯಾಥಲಿಕ್ ಸಭೆಗೆ ಮಾತ್ರ ಸೀಮಿತವಾಗಿತ್ತು, ಅದು ಒಂದು ಅವಧಿಗೆ ಮಾತ್ರ ಸೀಮಿತವಾಗಿತ್ತು, ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ 1260 ವರ್ಷದಲ್ಲಿ ಇಡೀ ಲೋಕವನ್ನ ಆವರಿಸಿಕೊಂಡಿತ್ತು. ಇಡೀ ಲೋಕದ ಚಕ್ರವರ್ತಿಗಳು ಯಾವುದಾದ್ರೂ ದೇಶಕ್ಕೆ ನೇಮಕವಾಗಬೇಕಾದ್ರೆ ಅಲ್ಲಿ ಪೋಪನ ಅಪ್ಪಣೆ, ಒಪ್ಪಂದ, ಅನುಮತಿ ಬೇಕೇ ಬೇಕಿತ್ತು. ಅದೆಲ್ಲವನ್ನ ತೆಗೆದು ಹಾಕೋದು ಈಗ ಗಾಯವಾಸಿ ಆಯಿತು. ಆದರೆ ಈ ಗಾಯವಾಸಿ ಆಗ್ಲಿಕ್ಕೆ ಮುಂಚಿತವಾಗಿ ಇನ್ನೊಂದು ಮೃಗದ ಬಗ್ಗೆ ನಾವು ಸ್ವಲ್ಪ ಹೊತ್ತು ಕಲಿತು ಮುಕ್ತಾಯಗೊಳಿಸೋಣ. ಮತ್ತೊಂದು ಮೃಗ ಭೂಮಿಯೊಳಗಿಂದ ಬಂತು ಎಂಬುದಾಗಿ. ಯಾವುದೇ ಮೃಗ? ಸತ್ಯವೇದದ ಪಂಡಿತರು, ಸತ್ಯವೇದವನ್ನ ಗ್ರಹಿಸಿಕೊಂಡಂತ ಅನೇಕ ವ್ಯಕ್ತಿಗಳು, ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯು ದಾನಿಯೇಲ ಮತ್ತು ಪ್ರಕಟಣೆ ಪ್ರವಾದನೆಯನ್ನ ಒಳ್ಳೆ ರೀತಿಯಲ್ಲಿ ಕಲಿತುಕೊಂಡಿರ್ತಕ್ಕಂಥವರು ಹೇಳ್ತಕ್ಕಂಥದ್ದು, ಈ ಮೃಗವು ಭೂಮಿಯಿಂದ ಬಂತು. ಅಂದರೆ ಈ ಭೂಮಿಗೆ ಜನರು ಕಡಿಮೆಯಾಗಿದ್ರು, ನೀರು ಅಂದ್ರೆ ಹೆಚ್ಚು ಜನ ಇರ್ತಕ್ಕಂಥ ಪ್ರದೇಶ ಈ ಭೂಮಿಯಿಂದ ಬಂತು ಎಂಬುದಾಗಿ ನೋಡುವಾಗ ಅದು ಮೆಲ್ಲಗೆ ಬೆಳೀತಾ ಇತ್ತು. ಅದು ಸಹ ಇನ್ನೊಬ್ಬರ ಆಡಳಿತದಲ್ಲಿತ್ತು. ಯಾಕೆಂದ್ರೆ ಜುಲೈ 4, 1776 ತನಕ ಅಮೇರಿಕ ದೇಶವು ಇಂಗ್ಲೆಂಡ್ ದೇಶದ ಅಡಿಯಲ್ಲಿ ಇತ್ತು, ಇಂಗ್ಲಿಷ್ ಕಾಲನೈಸೇಷನ್. ಆದ್ರೆ ಯಾವ ಸಮಯದಲ್ಲಿ ಅದಕ್ಕೂ ಸ್ವತಂತ್ರ